ನಮಸ್ಕಾರ. TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಮುದನೂರು. ಕೋಟೆನಾಡು ಚಿತ್ರದುರ್ಗದಲ್ಲಿ ಪ್ರೇಮ ವಿವಾಹವಾಗಿರ್ತಕ್ಕಂಥ ಯುವತಿ ಮರುದಿನವೇ ದಾರುಣ ಸಾವಿಗೀಡಾಗಿರ್ತಕ್ಕಂಥ ದಾರುಣ ಘಟನೆ ನಡೆದಿದೆ. ಆ ಒಂದು ಪ್ರಕರಣ ಪೊಲೀಸರಿಗೂ ಕೂಡ ಸಾಕಷ್ಟು ತಲೆನೋವಾಗಿತ್ತು. ಆದರೆ ಕೊನೆಗೂ ಪೊಲೀಸರು ಪ್ರಕರಣವನ್ನು ಭೇದಿಸಿ ಇಬ್ಬರ ಹೆಡೆಮುರಿ ಕಟ್ಟುವಲ್ಲಿ ಸಫಲರಾಗಿದ್ದಾರೆ. ಹಾಗಾದರೆ ಪ್ರಕರಣದ ಅಸಲಿಯತ್ತೇನು, ಆಗಿದ್ದೇನು ಅನ್ನೋತಕ್ಕಂಥ ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಚಿಕ್ಕ ಉಳ್ಳಾರ್ತಿ ಗ್ರಾಮದ ಸುಮಲತಾ ಸ್ವಗ್ರಾಮದ ಗಜೇಂದ್ರ ಎಂಬತಕ್ಕಂಥ ಯುವಕನ ಜೊತೆ ಪ್ರೀತಿಸಿದ್ಲು. ಸುಮಾರು 2 ವರ್ಷಗಳ ನಂತರ ಆ ಗಜೇಂದ್ರ ಸುಮಲತಾಳ ಕುಟುಂಬಸ್ಥರಿಗೆ ನಾನು ಮದುವೆ ಆಗ್ತೀನಿ ಅಂತಕ್ಕಂಥ ವಿಚಾರವನ್ನು ಸಹ ಹೇಳಿದ್ದ. ಆದರೆ ಸುಮಲತಾ ಕುಟುಂಬಸ್ಥರು ಮಾತ್ರ ಈ ಒಂದು ಪ್ರೇಮ ವಿವಾಹಕ್ಕೆ ಒಪ್ಪಿರಲಿಲ್ಲ. ಹೀಗಾಗಿ ಏನಂತಂದರೆ, ಇದೇ ತಿಂಗಳು 13ನೇ ತಾರೀಕು ಸುಮಲತಾ ಮನೆ ಬಿಟ್ಟು ಬಂದು ಗಜೇಂದ್ರನ ಜೊತೆಗೆ ಸಮೀಪದ ದೇಗುಲವೊಂದರಲ್ಲಿ ಪ್ರೇಮ ವಿವಾಹ ಆಗಿರ್ತಾಳೆ. ಪ್ರೇಮ ವಿವಾಹ ಆದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಳಕು ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ಸಹ ದಾಖಲಾಗ್ತದೆ. ಪೊಲೀಸರು ಬೆನ್ನು ಬಿದ್ದ ಹಿನ್ನೆಲೆಯಲ್ಲಿ ಈ ಒಂದು ಗಜೇಂದ್ರ ಮತ್ತು ಸುಮಲತಾ, ಆತನ ಜೊತೆಗೆ ಅಶೋಕ ಮತ್ತು ಬೋರೇಶ ಅಂತಕ್ಕಂಥ ಸ್ನೇಹಿತರು ಸೇರಿ ಮಹದೇವಪುರಕ್ಕೆ ಹೋಗ್ತಾರೆ. ಪೊಲೀಸರಿಗೆ ಸಮಜಾಯಿಷಿ ಕೊಡೋ ಬದಲು ತಪ್ಪಿಸಿಕೊಂಡು ಓಡಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಗಜೇಂದ್ರ ಊಟಕ್ಕೆ ಜಮೀನಿನಲ್ಲಿ ಕುಳಿತಂಥ ಸಂದರ್ಭದಲ್ಲಿ ಈ ಒಂದು ಸುಮಲತಾ ಬಟ್ಟೆ ಬದಲಾಯಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅದೇ ಜಮೀನಿನ ಮುಂಭಾಗಕ್ಕೆ ಹೋಗಿ ಬಟ್ಟೆ ಬದಲಾಯಿಸಲಿಕ್ಕೆ ಹೋದಂಥ ವೇಳೆ ಈ ಬೋರೇಶನಿಗೆ ಒಂದು ಆಸೆ ಹುಟ್ಟುತ್ತೆ. ಸ್ನೇಹಿತನ ಪತ್ನಿ ಅನ್ನೋದನ್ನು ನೋಡದೆ ಆತ ಆಕೆಯನ್ನು ಹಿಂಬಾಲಿಸ್ತಾನೆ. ಅಷ್ಟೇ ಅಲ್ಲ, ದೂರದ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರವನ್ನು ಮಾಡ್ತಾನೆ. ಅತ್ಯಾಚಾರ ಮಾಡಿದ ಬಳಿಕ ಅವನಿಗೆ ಅರಿವಾಗ್ತದೆ, ಈ ವಿಚಾರ ಬಹಿರಂಗವಾದರೆ ಮುಂದೇನು ಗತಿ ಅಂತಕ್ಕಂಥ ಆತಂಕಕ್ಕೆ ಒಳಗಾಗ್ತಾನೆ. ಹೀಗಾಗಿ ಏನಂತಂದರೆ, ಕೊನೆಗೂ ಆತ ಆಕೆಯ ಕಥೆಯನ್ನು ಮುಗಿಸಲಿಕ್ಕೆ ಒಂದು ನಿರ್ಧಾರವನ್ನು ಮಾಡ್ತಾನೆ. ಉಸಿರುಗಟ್ಟಿಸಿ ಅದೇ ಸ್ಥಳದಲ್ಲಿ ಸುಮಲತಾಳನ್ನು ಒಂದು ಹತ್ಯೆ ಮಾಡ್ತಾನೆ. ತದನಂತರ ಆ ಒಂದು ಶವ ಸಾಗಿಸೋದು ಹೇಗೆ ಅಂತಕ್ಕಂಥ ಒಂದು ಸಂಚನ ರೂಪಿಸಿರ್ತಕ್ಕಂಥ ಬೋರೇಶ ಊರಲ್ಲಿರ್ತಕ್ಕಂಥ ತನ್ನ ತಮ್ಮ ಕಾರೇಶನಿಗೆ ಕರೆ ಮಾಡಿ ಕರೆಸ್ಕೊಳ್ತಾನೆ. ಇಬ್ಬರೂ ಸೇರಿಕೊಂಡು ಆ ಸಮೀಪದಲ್ಲಿರ್ತಕ್ಕಂಥ ಒಂದು ಬಾವಿಗೆ ಸುಮಲತಾಳ ಶವವನ್ನು ಎಸೆದು ವಾಪಸ್ ಬರ್ತಾರೆ. ವಾಪಸ್ ಬಂದು ಈ ಒಂದು ಗಜೇಂದ್ರನ ಬಳಿ ಕಥೆಯನ್ನು ಕಟ್ತಾರೆ. ತಾನಾಗಿಯೇ ಬಟ್ಟೆ ಬದಲಿಸ್ತೀನಿ ಅಂಥೇಳಿ ಹೋದಂಥ ಸುಮಲತಾ ಬಾವಿಗೆ ಬಿದ್ದಿದ್ದಾಳೆ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳಿ ಆ ಒಂದು ಪ್ರಕರಣವನ್ನು ಮುಚ್ಚಾಕಲಿಕ್ಕೆ ಯತ್ನ ಮಾಡ್ತಾರೆ. ಆದರೆ ಪ್ರಕರಣವನ್ನು ದಾಖಲಿಸ್ಕೊಂಡಿರ್ತಕ್ಕಂಥ ನಾಯಕನಹಟ್ಟಿ ಠಾಣೆಯ ಪೊಲೀಸರು, ಏನು ಬಾವಿಯಲ್ಲಿ ಶವ ಪತ್ತೆ ಆಗಿತ್ತು ಆ ಪ್ರದೇಶ ನಾಯಕನಹಟ್ಟಿ ಠಾಣೆ ವ್ಯಾಪ್ತಿಗೆ ಬರ್ತದೆ. ಹೀಗಾಗಿ ನಾಯಕನಹಟ್ಟಿ ಠಾಣೆಯ PSI ಪಾಂಡುರಂಗ ಮತ್ತು CPI ಹನುಮಂತಪ್ಪ ಅವರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ. ಮೊದಲಿಗೆ ಆರೋಪಿ ಗಜೇಂದ್ರ ಮತ್ತು ಆರೋಪಿ ಬೋರೇಶ್ ಮತ್ತು A3 ಅಶೋಕ್ ಮೂವರನ್ನೂ ಸಹ ಬಂಧಿಸಿ ವಿಚಾರಣೆಗೊಳಪಡಿಸ್ತಾರೆ. ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಕೇವಲ ಬಟ್ಟೆ ಬದಲಾಯಿಸಲಿಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ, ವಾಪಸ್ ಬಂದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ವಿಚಾರಣೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಬೋರೇಶ್ ಇರ್ತಕ್ಕಂಥ ಅಸಲಿಯತ್ತನ್ನು ಬಾಯ್ಬಿಡ್ತಾನೆ. ಹೀಗಾಗಿ ಪೊಲೀಸರು ಏನಂತಂದರೆ, ಈಗಾಗಲೇ ಬೋರೇಶ ಮತ್ತು ಬಾವಿಗೆ ಎಸಲಿಕ್ಕೆ ಒಂದು ಕೈ ಜೋಡಿಸಿರ್ತಕ್ಕಂಥ ಬೋರೇಶನ ತಮ್ಮ ಕಾರೇಶ ಇಬ್ಬರನ್ನೂ ಸಹ ಹೆಡೆಮುರಿ ಕಟ್ಟಿ ಜೈಲಿಗೆ ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನಂತಂದರೆ, ಸ್ನೇಹಿತನಿಗೆ ಪ್ರೇಮ ವಿವಾಹಕ್ಕೆ ಸಾಥ್ ನೀಡ್ತೀನಿ ಅಂತೇಳಿ ಬಂದಿರತಕ್ಕಂಥ ಈ ದುಷ್ಟ ಸ್ನೇಹಿತನೇ ತನ್ನ ಸ್ನೇಹಿತನ ಪತ್ನಿ ಮೇಲೆ ಅತ್ಯಾಚಾರವನ್ನು ಎಸಗಿ ಕೊಲೆ ಮಾಡಿರ್ತಕ್ಕಂಥದ್ದು ಇದೀಗ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಇದಿಷ್ಟು ಸುಮಲತಾ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.